ಸರ್ಕಾರಿ ಶಾಲಾ ಕಾಲೇಜು ಹಾಗೂ ಜಾಗಗಳೇ ಸಂಘ ಸಂಸ್ಥೆಗಳು ಹಾಗೂ ಏನಾದರೂ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಬೇಕು ನಡೆಸಬೇಕು ಅಂತಂದರೆ ಸರ್ಕಾರದ ಒಂದು ಪರವಾನಗಿ ಅನುಮತಿಯನ್ನು ಪಡೆಯಬೇಕು ಅಂತ ಹೇಳಿ ಸರ್ಕಾರ ಏನು ಒಂದು ಆದೇಶವನ್ನು ಹೊರಡಿಸಿತ್ತು ಅದಕ್ಕೆ ತಡೆಯಾಜ್ಞೆ ಬಂದಿದೆ ಮತ್ತೆ ಮುಂದುವರಿಕೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ। ಒಂದು ವಿಚಾರವಾಗಿ ಸರ್ಕಾರ ಈ ಒಂದು ಆದೇಶವನ್ನು ಪ್ರಶ್ನಿಸಿ ಪುನಶ್ಚೇತನ ಸಂಸ್ಥೆ ಸೇರಿದಂತೆ 3 ಧಾರವಾಡ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು। ಈ ಒಂದು ವಿಚಾರವಾಗಿ ಅರ್ಜಿಯ ಒಂದು ವಿಚಾರಣೆ ನಡೆಸಿದಂತಹ ಧಾರವಾಡ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿರುವಂತಹ ಎಂ ನಾಗಪ್ರಸನ್ನ ಅವರಿಂದ ಒಂದು ಏಕಸದಸ್ಯ ಪೀಠ ಹೇಳ್ತಾ ಇದೆ ನವೆಂಬರ್ 17ಕ್ಕೆ ಅರ್ಜಿಯ ಒಂದು ವಿಚಾರಣೆಯನ್ನು ಮುಂದೂಡಿದೆ ಸರ್ಕಾರ। ಈ ಒಂದು ಆದೇಶಕ್ಕೆ ಮಧ್ಯಂತರ ಒಂದು ತಡೆ ಕೂಡ ನೀಡಿತ್ತು। ಇಂದು ಈ ಒಂದು ಅರ್ಜಿಯ ವಿಚಾರಣೆಯನ್ನು ಮಾಡಿದ್ದು ಮತ್ತೆ ಕೈಗೆತ್ತಿಕೊಂಡಿದೆ ಹೈಕೋರ್ಟ್। ಏಕಸದಸ್ಯ ಪೀಠ ಏನಿದೆ ಹೇಳ್ತಾ ಇದೆ ಮಧ್ಯಂತರ ಒಂದು ಆದೇಶಕ್ಕೆ ಆಕ್ಷೇಪ ಸಲ್ಲಿಸಲು 4 ವಾರಗಳ ಕಾಲ ಅವಕಾಶ ನೀಡಿದೆ। ಪ್ರಕರಣಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆ ಏನು ಡಿಸೆಂಬರ್ 16ಕ್ಕೆ ಮತ್ತೆ ಮುಂದೂಡಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ। ಅಲ್ಲಿವರೆಗೂ ಕೂಡ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ಒಂದು ತಡೆಯಾಜ್ಞೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ। ರಾಜ್ಯ ಸರ್ಕಾರದ ಪರ ಏನು ವಕೀಲರಾದಂತಹ ಎಜಿ ಒಂದು ಶಶಿಕಿರಣ್ ಅವರು ಶೆಟ್ಟಿ ಏನಿದ್ದಾರೆ ಅವರು ಮಧ್ಯಂತರ ಒಂದು ತಡೆಗೆ ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ಕಾಲಾವಕಾಶವನ್ನು ಕೂಡ ಕೋರಿದ್ರು। ಆದರೆ ಈ ಒಂದು ಅವಕಾಶವನ್ನು ಕೊಟ್ಟಿದೆ ಕೋರ್ಟ್, ಧಾರವಾಡ ಹೈಕೋರ್ಟ್। ಈ ದ್ವಿಸದಸ್ಯ ಪೀಠ ಏನಿದೆ ಅಲ್ಲಿ ಅರ್ಜಿ ವಜಾ ಆಗಿದೆ ಅಂತ ಹೇಳಲಾಗ್ತಾ ಇದೆ। ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಲಿಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದೆ। ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗಲು ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ ಎಜಿ ಹೈಕೋರ್ಟ್ನ ಒಂದು ಪೀಠಕ್ಕೆ ತಿಳಿಸಿದ್ದಾರೆ ಅಂತ ವಕೀಲರು। ಹೀಗಾಗಿ ಈ ಒಂದು ಅರ್ಜಿಯ ವಿಚಾರಣೆ ಎಜಿ ಅವರು ವಿಡಿಯೋ ಒಂದು ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರಾಗುವಂತೆ ಹೇಳಿದ್ದಾರಂತೆ। ಆದೇಶವನ್ನು ಪ್ರಶ್ನಿಸಿ ಪುನಶ್ಚೇತನ ಸಂಸ್ಥೆ ಸೇರಿದಂತೆ 3 ಧಾರವಾಡ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು। ಈ ಒಂದು ವಿಚಾರವಾಗಿ ಅರ್ಜಿಯ ಒಂದು ವಿಚಾರಣೆ ನಡೆಸಿದಂತಹ ಧಾರವಾಡ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿರುವಂತಹ ಎಂ ನಾಗಪ್ರಸನ್ನ ಅವರಿಂದ ಒಂದು ಏಕಸದಸ್ಯ ಪೀಠ ಹೇಳ್ತಾ ಇದೆ ನವೆಂಬರ್ 17ಕ್ಕೆ ಅರ್ಜಿಯ ಒಂದು ವಿಚಾರಣೆಯನ್ನು ಮುಂದೂಡಿದೆ ಸರ್ಕಾರ। ಈ ಒಂದು ಆದೇಶಕ್ಕೆ ಮಧ್ಯಂತರ ಒಂದು ತಡೆ ಕೂಡ ನೀಡಿತ್ತು। ಇಂದು ಈ ಒಂದು ಅರ್ಜಿಯ ವಿಚಾರಣೆಯನ್ನು ಮಾಡಿದ್ದು ಮತ್ತೆ ಕೈಗೆತ್ತಿಕೊಂಡಿದೆ ಹೈಕೋರ್ಟ್। ಏಕಸದಸ್ಯ ಪೀಠ ಏನಿದೆ ಹೇಳ್ತಾ ಇದೆ ಮಧ್ಯಂತರ ಒಂದು ಆದೇಶಕ್ಕೆ ಆಕ್ಷೇಪ ಸಲ್ಲಿಸಲು 4 ವಾರಗಳ ಕಾಲ ಅವಕಾಶ ನೀಡಿದೆ। ಪ್ರಕರಣಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆ ಏನು ಡಿಸೆಂಬರ್ 16ಕ್ಕೆ ಮತ್ತೆ ಮುಂದೂಡಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ। ಅಲ್ಲಿವರೆಗೂ ಕೂಡ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ಒಂದು ತಡೆಯಾಜ್ಞೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ। ರಾಜ್ಯ ಸರ್ಕಾರದ ಪರ ಏನು ವಕೀಲರಾದಂತಹ ಎಜಿ ಒಂದು ಶಶಿಕಿರಣ್ ಅವರು ಶೆಟ್ಟಿ ಏನಿದ್ದಾರೆ ಅವರು ಮಧ್ಯಂತರ ಒಂದು ತಡೆಗೆ ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ಕಾಲಾವಕಾಶವನ್ನು ಕೂಡ ಕೋರಿದ್ರು। ಆದರೆ ಈ ಒಂದು ಅವಕಾಶವನ್ನು ಕೊಟ್ಟಿದೆ ಕೋರ್ಟ್, ಧಾರವಾಡ ಹೈಕೋರ್ಟ್। ಈ ದ್ವಿಸದಸ್ಯ ಪೀಠ ಏನಿದೆ ಅಲ್ಲಿ ಅರ್ಜಿ ವಜಾ ಆಗಿದೆ ಅಂತ ಹೇಳಲಾಗ್ತಾ ಇದೆ। ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗಲಿಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದೆ। ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗಲು ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ ಎಜಿ ಹೈಕೋರ್ಟ್ನ ಒಂದು ಪೀಠಕ್ಕೆ ತಿಳಿಸಿದ್ದಾರೆ ಅಂತ ವಕೀಲರು। ಹೀಗಾಗಿ ಈ ಒಂದು ಅರ್ಜಿಯ ವಿಚಾರಣೆ ಎಜಿ ಅವರು ವಿಡಿಯೋ ಒಂದು ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರಾಗುವಂತೆ ಹೇಳಿದ್ದಾರಂತೆ। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ।